ಪ್ರೀತಿ ಯಾಕೆ ಭೂಮಿ ಮ್ಯಾಲೆ. ಬ್ರೇಕ್ನ ನಂತರ ಪ್ರೇಮ್ ವಿತ್ ಸುವರ್ಣ ಗರ್ಲ್ಸ್ಗೆ ಸ್ವಾಗತ. ಕರಿಯಾನ ಚಿತ್ರರಂಗದಲ್ಲಿ ಹೊಸ ಅಲಿಯನ್ನೇ ಎಬ್ಬಿಸ್ತು. ರಿಯಲ್ ರೌಡಿಗಳನ್ನ ಚಿತ್ರರಂಗಕ್ಕೆ ಪರಿಚಯಿಸುವ ಮೂಲಕ ಸಾಕಷ್ಟು ಒಡನಾಟನ ಇಟ್ಕೊಂಡಿದ್ರು. ಅದರ ಅನುಭವ ಕೇಳೋಣ. ಸರ್, ಹೇಗಿತ್ತು? ಹೊಸಬ್ರನ್ನ ಕರ್ಕೊಂಬಂದ್ರಿ, ತುಂಬ ಹಾರ್ಡ್ ಕ್ಯಾರೆಕ್ಟರ್ ಅವ್ರ ಹತ್ರ ಹೇಗೆ ಬಿಹೇವ್ ಮಾಡಿದ್ರಿ? ಆ ಟೈಮಲ್ಲಿ ದರ್ಶನ್ ಸಹ ಒಂದು ಚೇಂಜ್ ಕೇಳ್ತಿದ್ರು. ಅವಾಗ ಅವ್ರಿಗೊಂದು ಹೊಸ ಟ್ರೆಂಡ್ ಕೊಟ್ರಿ. ಹೇಗಿತ್ತು ಅದು? ಮೊದಲನೇದಾಗಿ ಇವ್ರು ನಾನು ಕರಿಯ ಅಂದರು, ನಾನು ಮಾತಾಡೋದಿಲ್ಲ. ಅವಾಗ ನಾನು ಕರಿಯ ಸಿನಿಮಾ ಮಾಡ್ಬೇಕಾದ್ರೆ ದರ್ಶನ್ ಅವ್ರದ್ದು ಎರಡನೇ ಪಿಕ್ಚರು. ನಾನು ಎರಡನೇ ಪಿಕ್ಚರ್ ಅನ್ನೋಕ್ಕಿಂತ ಮೆಜೆಸ್ಟಿಕ್ ಅವತ್ತು ಪೂಜೆ ಮಾಡಿದ್ರು ಅವರು. ಮೆಜೆಸ್ಟಿಕ್ ಅನ್ನೋ ಸಿನಿಮಾ ಅವತ್ತು ಫಸ್ಟ್ ಸ್ಟಾರ್ಟಿಂಗು ಜಯನಗರ ಒಂದು ಟೆಂಪಲ್, ಆ ಟೆಂಪಲ್ ಪೂಜೆ ಮಾಡಿದರು. ನನಗೆ ಅಣಜಿ ನಾಗರಾಜ್, ಅಣಜಿ ನಾಗರಾಜ್ ಎಲ್ಲರಿಗೂ ಗೊತ್ತಿದೆ. ಅಣಜಿ ನಾಗರಾಜ್ ಅವ್ರು ಬಂದ್ಬಿಟ್ಟು ಮುಂಚೆ ನಾನು ಕತೆನ ಸುಮಾರು ಜನ ಕೇಳಿದ್ದೆ, ನನ್ನ ಕತೆನ ಕರಿಯ ಕತೆ. ನಾನು ಅದಕ್ಕೆ ಮುಂಚೆನೇ ಒಂದು ಸ್ಟೋರಿ ಮಾಡಿದೆ, ಲವ್ ಸ್ಟೋರಿ, ಇಂಡಿಯಾ ಪಾಕಿಸ್ತಾನ ಲವ್ ಸ್ಟೋರಿ ಮಾಡಿದೆ. ಅದು ತುಂಬ ಕಾಂಟ್ರವರ್ಸಿ ಲವ್ ಸ್ಟೋರಿ. ಕಾಂಟ್ರವರ್ಸಿ ಲವ್ ಸ್ಟೋರಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ಸಲ್ಲಿ ಇಲ್ಲಿ ಅವ್ರು ಪ್ರೈಮ್ ಮಿನಿಸ್ಟರ್ ಆದಾಗ ಇಲ್ಲಿಂದ ಲಾಹೋರ್ಗೆ ಹೋಗ್ತಾರೆ. ಲಾಹೋರ್ಗೆ ಹೋದಾಗ ಅಲ್ಲಿ ಬೆಂಜೀರ್ ಬಿಟ್ಟು, ಐ ಥಿಂಕ್ ಕರೆಕ್ಟ್ ಅಲ್ಲ, ಬೆಂಜೀರ್ ಬಿಟ್ಟು, ಸ್ಟ್ರಾಂಗ್ ಏನಪ್ಪ ತಪ್ಪಾದರೆ ದಯವಿಟ್ಟು ಹೇಳಿ. ಓಕೆ, ಬೆಂಜೀರ್ ಬಿಟ್ಟು ಬಂದ್ಬಿಟ್ಟು 5 ಮಿನಿಟ್ಸ್ ನಾನು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡಬೇಕು ಅಂದರು. 5 ಮಿನಿಟ್ಸ್ ನಾನು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡಬೇಕು ಅಂದಾಗ ಅಲ್ಲಿ ಗೌರ್ಮೆಂಟ್ ಹೇಳ್ತು, ನೋ ಪರ್ಸ್ನಲ್ಲಾಗಿ ಏನೂ ಮಾತಾಡೋದು ಇಲ್ಲ, ಏನೇ ಇದ್ರೂ ಬಹಿರಂಗವಾಗಿ ಮಾತಾಡಬೇಕು ಇಲ್ಲಿ ಅಂತ. ಅದು ವಾಟ್ ಇಸ್ ದ 5 ಮಿನಿಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಆ 5 ಮಿನಿಟ್ಸ್ ಏನು, ಬಿಟ್ವೀನ್ ದಿ ಲೈನ್ಸ್, ಅದನ್ನೇನು ಅಂತ ನಾನು ಕತೆ ಮಾಡಿದ್ದೆ. ಅದನ್ನು ಸುಮಾರು ಜನ ಕೇಳಿದೆ, 3 ಜನ ಪ್ರೊಡ್ಯೂಸರ್ಸ್ ಹೇಳಿದೆ. ಅವರೆಲ್ಲ ನೀನು ಹುಚ್ಚ ಅಂದ್ಬಿಟ್ಟು ಬೈದ್ಬಿಟ್ರು ನನಗೆ. ಇದು ಸೆನ್ಸಾರಲ್ಲಿ ಬರ್ತದೆ ಪಿಕ್ಚರು, ನೀನು ಮಾಡಿರೋ ಕತೆ ಹೋಗಯ್ಯೋ ಅಂತಂದ್ರು ಅವರು. ಆಮೇಲೆ ಸರ್ ನಾನು ನಿಮ್ಗೆ ಯಾಕೆ ನಾನು ತಗೋಬತ್ತೀನಿ ಸೆನ್ಸಾರಿಂದ, ನಿಮ್ಗೆ ಏನಕ್ಕೆ ಕೇಳಿಲ್ಲ. ಪ್ರೊಡ್ಯೂಸರ್ಗಳೆಲ್ಲ ಹೇಳಿದ್ರು, ನೀನು ಬದುಕು, ನಾವು ಬದುಕ್ತೀವಿ, ಆ ಥರ ಯಾವ್ದಾರು ಸಿನಿಮಾ ಮಾಡು, ಕಷ್ಟ ಇವೆಲ್ಲ ಸೆನ್ಸಾರಿಂದ ಬರೋಲ್ಲ, ಹೊರಗಡೆ ಬರಲ್ಲ ಅಂತ. ನನಗನ್ಸುತ್ತು ಅಂಡರ್ವರ್ಲ್ಡ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಕರಿಯಾಗೆ ಇರುತ್ತೆ. ಎಲ್ಲ ರೌಡಿಗಳನ್ನ ಇಂಟರ್ವ್ಯೂಗಳು ಮಾಡಿದೆ, ಸುಮಾರು ರೌಡಿಗಳ ಹತ್ರ ಹೋದೆ, ಇಂಟರ್ವ್ಯೂಗಳು ಮಾಡಾದ್ಮೇಲೆ ನಾನು ಎಲ್ಲ ಹೇಳಿ ಒಬ್ಬ ಪ್ರೊಡ್ಯೂಸರ್ಸ್ಗೆ ನಮ್ಮ ಆನೇಕಲ್ ಬಾಲರಾಜ್ ಅಂತಿದ್ರು, ಅವ್ರಿಗೂ ಕತೆ ಹೇಳಿದೆ. ಕತೆ ಅಂತಂದರೆ ನಾನು ಕತೆ ಅಂತೂ ಇವತ್ತಿನವ್ರಿಗೆ ಯಾರಿಗೂ ಹೇಳಿದ್ದಿಲ್ಲ, ಯಾರಿಗೂ ಕತೆ ಇದು ಮಾಡೋಕ್ಕಲ್ಲ. ಸೊ ಸಿನಿಮಾ ಮಾಡ್ತೀನಿ, ಸೊ ಈ ಥರ ರಿಯಲ್ ರೌಡಿಗಳನ್ನ ಇಟ್ಕೊಂಡು ಪಿಕ್ಚರ್ ಮಾಡ್ತೀನಿ ಅಂತ. ಪ್ರೇಮ್ ಪಿಕ್ಚರ್ ಮಾಡು, ಈ ಥರ ರಿಯಲ್ ರೌಡಿಗಳನ್ನೆಲ್ಲ ಪಿಕ್ಚರ್ ಮಾಡ್ತೀನಿ ಅಂತವೆಲ್ಲ ಬೇಡ, ನಮಗೆ ಅವೆಲ್ಲ ಬೇಡ ಪ್ರೇಮ್, ನೀನು ಬರೀ ಈ ಥರ ಹಾಳಾಗೋದು ಕೆಲಸಗಳನ್ನ ಹೇಳ್ತೀಯ ನೀನು. ಸಾರ್ ನೀವೇನು ತಲೆ ಕೆಡಿಸ್ಕೊಬೇಡಿ ಸರ್, ನಾನು ಪಿಕ್ಚರ್ ಮಾಡಿ ನಿಮ್ಗೆ ಯಾಕೆ ಸರ್, ನಿಮಗೆ ತೊಂದರೆ ಕೊಡಲ್ಲ, ನಿಮಗೆ ಪ್ರಾಬ್ಲಮ್ ಕೊಡಲ್ಲ, ನಾನು ಮಾಡ್ತೀನಿ. ಅಪ್ಪ ನಿನ್ನಿಷ್ಟ, ನಮ್ಮನ್ನೆಲ್ಲೂ ಕರಿಬಾರ್ದು, ನೀನು ಹೆಂಗಾರ ಮಾಡ್ಕೊ, ಬೇಕಾದ್ರೆ ನಾನು ದುಡ್ಡು ಕೊಡ್ತೀನಿ ಅಂದರು. ಸರ್ ನಿಮ್ಮನ್ನು ಯಾರೋ ಒಬ್ಬ ಮ್ಯಾನೇಜರ್ ಬಿಟ್ಬಿಡಿ, ನೀವು ಬರಬೇಡಿ ಶೂಟಿಂಗ್ ಸ್ಪಾಟ್ಗೆ, ನಾನು ಪಿಕ್ಚರ್ ಮಾಡ್ತೀನಿ ಅಂತ. 1 ಇಯರ್ ಸಿನಿಮಾ ಮಾಡಿದೆ, ಅದು 1 ಇಯರ್ ಡೈರೆಕ್ಟ್ ಮಾಡಿದೆ, 1 ಇಯರ್ ಶೂಟಿಂಗ್ ಮಾಡಿದೆ ಅದನ್ನು. ಸಿನಿಮಾನ ಪ್ರಯೋಗ ನಾಟಕ ಪ್ರಯೋಗ. ಅದು ನೀವು ಶೂಟಿಂಗ್ ಮಾಡ್ತಾ ಇರ್ತೀವಿ, ಇದ್ದಕ್ಕಿದ್ದಂಗೆ ಯಾರೋ ಒಬ್ಬ ಹೊಡೆದ್ಬಿಟ್ಟ ಹೋದ, 2 ತಿಂಗಳು ಜೈಲ್ಗೆ ಹೋದ, ತಿರ್ಗಾ ಅವ್ನಿಗೆ ವೇಟಿಂಗು, ತಿರ್ಗಾ ನಾನೇ ಹೋಗಿ ಕೋರ್ಟ್ ಹತ್ರ ನಿಂತ್ಕೋಬೇಕು, ಬೇಲ್ ಕೊಡಿಸ್ಬೇಕು, ಕರ್ಕೊಬರ್ಬೇಕು. ಕರ್ಕೊಬಂದು ಶೂಟಿಂಗ್ ಮಾಡಿದ್ವಿ, ಶೂಟಿಂಗ್ ಮಾಡಿ ಸೆಕ್ಯೂರಿಟಿ ಕೊಟ್ಟು ಶೂಟಿಂಗ್ ಮಾಡಿ 3 ಡೇಸ್ಗೆ ಹೊಡೆದಾಕ್ಬಿಟ್ರು ಅವನ್ನ. ಇಷ್ಟು ಪ್ರಾಬ್ಲಮ್ಮು. ನಾನು ಶೂಟ್ ಮಾಡ್ಬೇಕಾರೆ 3 ಜನ ಸುತ್ತೋದು, ನಾನು ಆ ಸಿನಿಮಾ ತೆಗಿಬೇಕಾರೆ. ಅಲ್ಲ, ನೀವು ಮೊದಲನೇ ಸಿನಿಮಾಲೆ ಅಷ್ಟು ರಿಸ್ಕ್ ತಗೊಂಡ್ರಲ್ಲ, ರೌಡಿಸಮ್ ಅದೆಲ್ಲ ತೋರಿಸಿದ್ರೆ, ರೌಡಿಗಳ ಜೊತೆ ಮೊದಲೇ ಕಾಂಟ್ಯಾಕ್ಟ್ ಇತ್ತ? ನೀವು ಯಾವಾಗಲೂ ರೌಡಿಸಮ್ ಮಾಡಿ? ಇಲ್ಲಪ್ಪ, ನಮ್ಗೆ ಇದಕ್ಕೆ ಹೋಗ್ಲಿಲ್ಲ. ನನಗೆ ಒಂದೇನಪ್ಪ ಅಂತಂದ್ರೆ, ಏನಾದರೂ ಸಮಥಿಂಗ್ ಏನಾದ್ರು ನೀವು ಮಾಡಬೇಕು ಅಂತ. ಈಗ ಹೊಸ್ತನವಾಗಿ ಏನಾದರೂ ಲವ್ ಸ್ಟೋರಿ ಹೇಳ್ತೀವಿ ಅಂದರೆ ಜನಗಳಿಗೆ ಕ್ರೇಜ್ ಬರಲ್ಲ, ಅದೇನು ಕ್ರೇಜ್ ಹುಟ್ಟಲ್ಲ. ಮತ್ತು ತಿರ್ಗಾ ಅಲ್ಲೆಲ್ಲ ಬಂದು ನೋಡಬೇಕು, ಆ ಸಿನಿಮಾ ನೋಡಬೇಕು ಅಂತ ಒಂದು ಹುಮ್ಮಸ್ ಇರಲ್ಲ ಅವ್ರಿಗೆ. ಥಿಯೇಟರ್ ಬರಬೇಕು, ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಅಂತ ಹುಮ್ಮಸ್ ಇರಲ್ಲ. ಅದಕ್ಕೆ ಈ ಥರ ನಾನು ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು, ನೀವು ನೋಡಿರ್ತೀರಿ ಮೋಸ್ಟ್ಲಿ ಕಪಾಲಿ ಥಿಯೇಟರ್ ಮುಂದೆ ಫಸ್ಟ್ ಟೈಮ್ ವೆನೈಲ್ ಹಾಕಿದೆ. ಈ ಎಡ್ಜ್ ಆ ಎಡ್ಜ್ವರೆಗೂ ಎಲ್ಲ ರೌಡೀಸ್ಗಳಿಗೆ ಗುಲಾಬಿ ಹೂವು ಕೊಟ್ಬಿಟ್ಟು ನಿಲ್ಸಿದೆ ನಾನು. ಹೌದು, ರೋಸ್ ಕೊಟ್ಬಿಟ್ಟು ನೋಡಿದ್ರೆ ಅದು ಸೆನ್ಸೇಷನ್ ಆಗೋಯ್ತು ಅವಾಗ. ನಿಮಗೆ ಈ ಥರ ಹೊಸ ಪ್ರಯೋಗ ಅದ್ರ ಮೇಲೆ ಪ್ರಯೋಗ ಮಾಡಿಬಿಟ್ಟೆ. ಬಟ್ ಅದೇನಿದೆ, ನನ್ನ ಜೀವ ನಾನು ಒತ್ತೆ ಇಟ್ಬಿಟ್ಟು ಮಾಡಿದಂಥ ಸಿನಿಮಾ ಅದು. 5 ರೂಪೀಸ್ ಕಾಸು ತಗೊಂಡಿರಲಿಲ್ಲ ನಾನು. ನನಗೆ ಹೇಳಿದೆ ಫಸ್ಟ್ ಪ್ರೊಡ್ಯೂಸರ್ಗೆ, ನಿಮಗೆ ದುಡ್ಡು ಬಂದಮೇಲೆ ನನಗೆ ಕಾಸು ಕೊಡಿ, ನಾನು ಊಟನೂ ಮಾಡಲ್ಲ, ಬೇಕಿದ್ರೆ ನಿಮ್ಮ ಸೆಟಲ್ ನೀವು ನನಗೆ ಊಟನೂ ಹಾಕ್ಬೇಡಿ, ಬಟ್ ಸಿನಿಮಾ ಮಾಡ್ತೀನಿ. ಅದು ಹೆಂಗೆ ಮಾಡ್ತೀನಿ ಅಂದರೆ, ನಿಮಗೆ ರೆಡಿ ಮಾಡಿ ಪಿಕ್ಚರ್ ತಗೊಬಂದು ಥಿಯೇಟ್ರಿಗೆ ತಗೊಬಂದು ರಿಲೀಸ್ ಮಾಡಿ, ನೀವು ಸೇಲ್ ಮಾಡಿ ಥಿಯೇಟರ್ ತಗೊಂಡು ರಿಲೀಸ್ ಮಾಡೋವರೆಗೂ ನನ್ನ ಜವಾಬ್ದಾರಿ. ನಾನು ಅವತ್ತು ಹೆಂಗೆ ಮಾಡಿದೆ ಸಿನಿಮಾ, ಇವತ್ತು ಹಂಗೆ ಪ್ರೆಸೆಂಟ್. ಇವತ್ತು ನಾನು ಸ್ಟಾರ್ಟ್ ಮಾಡಿದ ತಕ್ಷಣ, ಮುಹೂರ್ತ ಆದ ತಕ್ಷಣ ಬಂದು ಪಿಕ್ಚರ್ ಎಲ್ಲ ತೊಗೊಂಡು ಹೋಗ್ತಾರೆ, ಎಲ್ಲ ಸೇಲ್ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ. ಇವತ್ತು ನಾನು ಹಂಗೆ ಮಾಡೋದು, ಅವತ್ತು ನಾನು ಹಂಗೆ ಮಾಡಿದೆ. ನಾನು ಹೊಸೊಬ್ರಿಗೆ ಇದೊಂದು ಪಾಠ, ಸ್ಟಾರ್ಟಿಂಗ್ ಬರುವಾಗ ಹಿಂಗೆ ಸ್ಟಾರ್ಟ್ ಖಂಡಿತ ಪ್ರತಿಯೊಬ್ಬರು ಹಂಗೆ ಮಾಡಿ ಸ್ಟ್ರಗ್ಲಿಂಗ್ ಮಾಡಿ ಬಂದಾಗಲೇ ಖಂಡಿತ ಬರೋಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಕಷ್ಟ, ನಿಮ್ಗೆ ಏನು ಸಿನಿಮಾ ಮಾಡೋಕ್ಕಾಗಲ್ಲ, ಭಾಳ ರಿಸ್ಕ್ ಇಲ್ಲಿ. ಸೊ ಆ ಮಟ್ಟದ ಸಿನಿಮಾ ಮಾಡಿದ್ದು. ಆಮೇಲೆ ದೆನ್ ನನಗಾಗಲಿ, ದರ್ಶನ್ ಅವ್ರಿಗಾಗಲಿ, ಹೋಲ್ ಟೀಮ್, ಗುರುಜಿ ಥ್ಯಾಂಕ್ಸ್ ಹೇಳ್ಬೇಕು, ಗುರುಕಣ್ ಅವ್ರಿಗೆ ಅದ್ಭುತವಾಗಿ ಸಾಂಗ್ಗಳು ಪ್ಲೇ ಮಾಡಿಕೊಟ್ರು ನನಗೆ. ಆಮೇಲೆ ಪ್ರೊಡ್ಯೂಸರ್ಸು ಆನೇಕಲ್ ಬಾಲರಾಜ್ ಅವರಾಗಲಿ, ಪಾಪ ಅವ್ರು ಒಳ್ಳೆ ಮನಸ್ಸ, ಕೊನೆಗೆ ಹೇಳಿದ್ರು ನಗ್ನಗ್ತಾ,
ನನಗೆ ಕೈ ತುಂಬ ದುಡ್ಡು ಕೊಟ್ಟರು 2 ಲಕ್ಷ ರೂಪಾಯಿ. ಆವಾಗ ನನಗೆ 2 ಲಕ್ಷ, ನೀವು ಬಿಲೀವರ್ ನಾಟ್, ನೀವು ನಂಬಲ್ಲ, ನೈಟು ಪಿಕ್ಚರ್ ಎಲ್ಲ ಸೋಲ್ಡ್ ಆ್ಯಂಡ್ ದೆನ್ ದುಡ್ಡೆಲ್ಲ ಬತ್ತು. ಸೊ ಎಲ್ಲ ತಗೊಂಡಾದ್ಮೇಲೆ ಕರೆದ್ರು, ಹೆಗಲ ಮೇಲೆ ಕೈ ಹಾಕೊಂಡು ನನಗೆ ಗಾಂಧಿನಗರ ಇದರಲ್ಲಿ ಪಿಕ್ಚರ್ ನಾಳೆ ರಿಲೀಸು, ಏನು ಟಿಕೆಟ್ ಎಲ್ಲ ಸೋಲ್ಡು ಪೂರಾ, ನಿಮ್ಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ಯಾರು ಹೊಸಬ ಡೈರೆಕ್ಟ್ರು, ಹೊಸಬ ಹೀರೋ, ಯಾರು ಟಿಕೆಟ್ ಹಿಂದಿನ ದಿವಸ ಟಿಕೆಟ್ ಕೊಡ್ತಾರೆ ಕರ್ನಾಟಕದಲ್ಲಿ? ಯಾರೂ ಇಲ್ಲ, ಚಾನ್ಸೇ ಇಲ್ಲ. ಬಟ್ ನನಗೆ ಗೊತ್ತಿಲ್ಲ, ಬಟ್ ಏನೋ ಗೊತ್ತಿಲ್ಲ, ನಮ್ಮ ತಾಯಿದಿರ ಆಶೀರ್ವಾದಗಳು ಏನೋ ಗೊತ್ತಿಲ್ಲ. ಬಟ್ ಅಷ್ಟು ಮಟ್ಟಿಗೆ ಆಗೋಯ್ತು. ಅವ್ನು ಹೆಗಲ ಮೇಲೆ ಕೈ ಹಾಕೊಂಡು ಬಿಡ ಬೇಸ್, ನಾನು ನಿನ್ಗೆ ಹೇಳಿದ್ದೆ, ಒಂದು ಮಾತು ಹೇಳಿದೆ, ನೀನು ಒಳ್ಳೆ ಡೈರೆಕ್ಟರ್ ಐತೆ, ದೊಡ್ಡ ಡೈರೆಕ್ಟರ್ ಐತಿಯಾ, ತಗೊಳ್ಳೆ ಅಂದ್ಬಿಟ್ಟು 2 ಲಕ್ಷ ರೂಪಾಯಿ ಕೊಟ್ಟರು ನನಗೆ. ನಿಮ್ಮ ಚಿತ್ರದಲ್ಲಿ ರೌಡಿಗಳನ್ನೆಲ್ಲ ಬಳಸ್ಕೊಂಡ್ರಿ ಸಾಕಷ್ಟು, ಅದೇ ರೋಸ್ ಹಿಡಿಯೋದು ಆ ರೀತಿಯದ್ದೆಲ್ಲ. ಇದು ಒಂದು ರೀತಿಯಲ್ಲಿ ಪ್ರೇಮ್ ಅಂದ ತಕ್ಷಣ ಎಲ್ಲರೂ ಅಂತಾರೆ ಪ್ರೇಮ್ ಗಿಮಿಕ್ ಮಾಡ್ತಾರಾ ಅಂತ. ಸೊ ನೀವು ಪಬ್ಲಿಸಿಟಿಗೋಸ್ಕರನೋ ಗಿಮಿಕ್ಗೋಸ್ಕರನೋ ಯಾವ ಕಾರಣಕ್ಕೆ ಆ ರೀತಿಯ ಎಲಿಮೆಂಟ್ಸ್ಗಳನ್ನ ಬಳಸ್ತೀರಾ? ಅಂದರೆ ಗಿಮಿಕ್ ಮುಖ್ಯ ಅಂತ ಅನ್ಸುತ್ತೆ ನಿಮಗೆ ಎಲ್ಲ ಚಿತ್ರದಲ್ಲೂ? ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವಾಟ್ಸ್ ಅ ಗಿಮಿಕ್ ಅಂತ. ಗಿಮಿಕ್ ಅಂದರೆ ಏನು ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಫಸ್ಟ್ ಆಫ್ ಆಲ್ ಐ ಡೋಂಟ್ ವಾಂಟ್, ನನಗೆ ತಂಡೂಲ್ಕರ್ ಬಂದ್ಬಿಟ್ಟು ಪೆಪ್ಸಿ ಕುಡಿತಾರೆ ಒಂದು ಸರಿ, ದಿನ ಬಂದು ತಂಡೂಲ್ಕರ್ ಪೆಪ್ಸಿ ಕುಡಿಯೋದು ನೋಡಿದ್ರಿ ಯಾವಾಗಾರು? ಅದೇನು ಗಿಮಿಕ್ ಅದು? ಅದನ್ನೇ ಗಿಮಿಕ್ ಅನ್ನಲ್ಲ ನೀವು. ನಾವು ಇಲ್ಲಿ ಮಾರಾಟಗಾರರು, ನಾವು ಐ ಆಮ್ ಸೇಲ್ಸ್ ಮ್ಯಾನ್. ನಾನು ಸೇಲ್ ಮಾಡಬೇಕಾದ್ರೆ ನನ್ನ ಗದ್ದೆಲಿ, ನನ್ನ ಹೊಲದಲ್ಲಿ ನಾನೇನೋ ಬೆಳಿತೀನಿ, ಅದನ್ನು ತರ್ತೀನಿ, ನಾನು ತಗೊಬಂದ್ಬಿಟ್ಟು ಇಡ್ತೀನಿ. ಸೊ ಅದನ್ನ ನಾನು ಸೇಲ್ ಮಾಡಬೇಕು. ಏನು ಮಾಡ್ಬೇಕು? ನಾನು ಒಂದ್ ಕಡೆ ಕುತ್ಕೊಂಡು ನಾನು ಒಂದ್ ಕಡೆ ನಾಟ್ ಗಿಮಿಕ್, ಒಂದ್ ಕಡೆ ಕುತ್ಕೊಂಡು ನಾನು ಅಣ್ಣ ಬನ್ನಿ, ಅಣ್ಣ ಅಕ್ಕ ಬನ್ನಿ ಅಂದ್ರೆ ಯಾರು ಬಂದು ತಗೊಳ್ಳಲ್ಲ. ಊರು ಸುತ್ತಬೇಕು, ಮನೆಗೆ ಹೋಗ್ಬೇಕು. ಸ್ವಾಮಿ ನಂದು ಹಿಂಗಿದೆ ಸ್ವಾಮಿ, ನಾನು ಮಾವನಣ್ಣು ಬೆಳೆದಿದ್ದೀನಿ, ಬುದ್ಧಿ ತಗೊಳ್ಳಿ, ಬುದ್ಧಿ ಒಳ್ಳೆ ಮಾವನಣ್ಣು, ಮರದಲ್ಲೇ ಹಣ್ಣಾಗಿದೆ ತಾಯಿ, ಮರದಲ್ಲೇ ಹಣ್ಣಾಗಿದೆ, ತುಂಬಾ ಚೆನ್ನಾಗಿದೆ, ರುಚಿಯಾಗಿದೆ, ತಿನ್ಬಿಟ್ಟು ಕಾಸು ಕೊಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರು ತಿಂತಾರೆ. ಎಸ್, ಈಗ ಎಲ್ಲೋ ಒಂದ್ ಕಡೆ ಈಗ ಜಾಸ್ತಿ ಪ್ರಚಾರ ಕೊಟ್ಟಂಗಿಲ್ಲ, ಜಾಸ್ತಿ ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ, ಅದೋ ಎಲ್ಲೊಂದ್ ಕಡೆ ನೆಗೆಟಿವ್ ಆಗಿ ಖಂಡಿತ ಅಮ್ಮ, ನೀವು ಹೇಳಿದ್ ನಾನು ಅಗ್ರಿ ಮಾಡ್ತೀನಿ, ಒಪ್ಕೋತೀನಿ. ಬಟ್ ಏನೇ ನಾವು ಪ್ರಚಾರ ಮಾಡಿದಷ್ಟು 1.5 ಶೋ ಅಂತೀವಲ್ಲ ನಾವು, ಯಾವುದೇ ಒಂದು ಹಣ್ಣು ತಿನ್ನೋವರೆಗೂ ಅಷ್ಟೇ. ತಿಂದ ತಕ್ಷಣ ಅವ್ನು ಹೇಳ್ತಾನೆ, ನಾನು ಮಾರಾಟಗಾರ ಅಂತ ಅವಾಗಲೇ ಹೇಳಿದ್ದೀನಿ, ತಿಂದ ತಕ್ಷಣ ಅವನು ಏನು ಮಾಡ್ತಾನೆ, ಇದು ಟೇಸ್ಟ್ ಚೆನ್ನಾಗಿಲ್ಲ ಅಂತಾನೆ. ಇಲ್ಲ ಗುರು ಟೇಸ್ಟ್ ಚೆನ್ನಾಗಿಲ್ಲ ಅಂತ ಬಿಸಾಕ್ಬಿಡ್ತಾನೆ. ಅಲ್ಲಿ ನಾನು ಬೇಜಾರು ಮಾಡ್ಕೊಳಂಗೆ ಇಲ್ಲ. ಯಾಕೆಂದ್ರೆ ನಾನು ನೆಕ್ಸ್ಟ್ ಅಯ್ಯೋ ಬಿಡ ಬಂದ ತಕ್ಷಣ ಮರ ಕಟ್ ಮಾಡಿ ಬಿಸಾಕಲ್ಲ, ಫಲ ಕೊಡ್ಲಿಲ್ಲ ಅಂತ ಬೈ ಮಿಸ್ಟೇಕ್ ಮುಂಚೆ ಕಿತ್ಬಿಟ್ಟಿರ್ತೀನಿ ಹಣ್ಣ, ನಾನು ತಗೊಂಡೋಗಿ ಇಟ್ಬಿಟ್ಟಿರ್ತೀನಿ. ಎಲ್ಲ ಮಿಸ್ಟೇಕ್ ಆಗಿರುತ್ತೆ. ಹಂಗ ಅನ್ಬಿಟ್ಟು ನಾನು ಅವ್ನಿಗೆ ಹೇಳ್ಬಿಟ್ಟು ಇಲ್ಲ ನಾನು ಮರ ಕಡ್ದ್ಬಿಡ್ತೀನಿ, ಬುಡ ಆಗೋದಿಲ್ಲ ಅಂತಲ್ಲ. ಮತ್ತೆ ನನ್ನ ರೂಲ್ಸ್, ನನ್ನ ಇದೇನಾಗುತ್ತೆ, ಐ ಆಮ್ ಸೇಲ್ಸ್ ಮ್ಯಾನ್, ಐ ಆಮ್ ಗೋಯಿಂಗ್, ಮತ್ತೆ ಮಾರಕ್ಕೆ ಹೋಗ್ತೀನಿ ನಾನು. ನಿಮ್ಮ ಪ್ರಕಾರ ಅಂದ್ರೆ ತಿನ್ನೋವರೆಗೆ, ಅಂದ್ರೆ ಅವ್ರಿಗೆ ಕೊಟ್ಟು ಅವ್ರನ್ನ ತಿನ್ನಿಸೋವರೆಗೆ ಅಷ್ಟೇ ನಿಮ್ಮ ಜವಾಬ್ದಾರಿನ? ಅದಾದ್ಮೇಲೆ ನಮ್ದಲ್ಲ ಖಂಡಿತವಾಗ್ಲೂ. ಯಾಕಂದ್ರೆ ಡಿಸೈಡ್ ಅವ್ರ ಮುಂದೆ ನಾವೇನು ಮಾಡಕ್ಕಾಗಲ್ಲ ಅಲ್ವಾ. ಸೊ ಅಲ್ಟಿಮೇಟ್ಲಿ ಜನಕ್ಕೆ ಕರ್ಕೊಂಬರೋ ಜವಾಬ್ದಾರಿ ನಿರ್ದೇಶಕರ, ಚಿತ್ರತಂಡದ ಮೇಲೆ ಇರುತ್ತೆ. ಖಂಡಿತ. ಸೊ ಅದನ್ನ ಯಾವ ರೀತಿ ಜನರನ್ನ ಸೆಳಿಬೇಕೋ, ಆ ಪ್ರಚಾರವನ್ನ ಯಾವ ರೀತಿ ಮಾಡಬೇಕು, ಅದ್ರಲ್ಲಿ ಡಿಫ್ರೆಂಟ್ ಕ್ರಿಯೇಟಿವಿಟಿ ಹೇಗಿರ್ಬೇಕು ಅನ್ನೋದು ನಿಮ್ಮ ಐಡಿಯಾಲಜಿ. ಮತ್ತಷ್ಟು ಮಾತಾಡೋಣ. ಈಗ ನಿಮಗೆ ಗಿಫ್ಟ್ ಸುವರ್ಣ ಗರ್ಲ್ಸ್ ವತಿಯಿಂದ. ಗಿಫ್ಟ್ ಮೇಲೆ ಗಿಫ್ಟ್ ಬರ್ತಾವೆ, ಗಿಫ್ಟ್ ಮೇಲೆ ಗಿಫ್ಟ್. ಇದನ್ನ ತೆಗೆದು ನೋಡ್ಬೇಕಾ? ಖಂಡಿತವಾಗ್ಲೂ. ಓಹ್, ಸ್ವೀಟ್ ಕೊಟ್ಟಿದ್ದೀರಿ. ಈಗ ಹೇಳ್ತಾ ಇದ್ರಲ್ಲ ತಿನ್ನೋದ್ರ ಬಗ್ಗೆನೆ. ಎಸ್ ನಿಜವಾಗ್ಲು. ಯಾಕಂದ್ರೆ ನಾನು ಮಟನ್ ಆಗ್ಲಿ ಚಿಕನ್ ಆಗ್ಲಿ ಎಲ್ಲ, ನಾವು ಗೌಡ್ರೆ ಆ ಥರದ್ದೇನಿಲ್ಲ, ತಿನ್ನಲ್ಲ, ಅಭ್ಯಾಸ ಇಲ್ಲ ನನಗೆ ತುಂಬಾ ಸ್ವೀಟ್ ಇಷ್ಟ. ತುಂಬಾ ಅಭ್ಯಾಸ ಇಲ್ಲ ಅನ್ನೋದಕ್ಕೂ ಒಂದು ಕಾರಣ ಇದೆ. ಎಸ್, 100% ಕಾರಣ ಇದೆ. ನಾನೊಂದು ಕುರಿ ಸಾಕಿದೆ, ಸ್ಮಾಲ್, ಚಿಕ್ಕ ಇದು. ನಾನು ನಮ್ಮ ಊರಲ್ಲಿ ಮಲಂಕುಪ್ಪಲ್ಲಿ ಓದ್ತಾ ಇರ್ಬೇಕಾದ್ರೆ, ನಮ್ಮ ಬೆಸಗರಲ್ಲಿ, ನಮ್ಮ ಮಂಡ್ಯ ಓದ್ಬೇಕಾದ್ರೆ, ನಾನು 4th ಸ್ಟ್ಯಾಂಡರ್ಡ್. ನಾನು ಅದು ಸಾಕಿದ್ರೆ ನಾನು ಹೆಂಗ್ ಸಾಕಿದೆ ಅಂತಂದ್ರೆ, ಈ ಬಿಲೀವರ್ ನಾಟ್, ನನ್ನ ಬೆಡ್ಡಲ್ಲಿ ನಾನು ಮಲಗಬೇಕಾದ್ರೆ ನಾನು ಪಕ್ಕ ಬಂದು ಮಲಗದದು, ಅಷ್ಟು ಮುದ್ದಾಗಿ ಸಾಕಿದೆ ಅವನ್ನ. ಅಷ್ಟು ದೊಡ್ಡಾಗಿದೆ ಅವನು. ನಮ್ಮ ಅಕ್ಕಂದು ಮದುವೆ ಆಯ್ತು, ತಿರ್ಗಂಚಿ ಅಂತ ಕೇಳಿರ್ತೀರಿ ನೀವು, ನಮ್ಮ ಕಡೆ ಅಲ್ಲಿ ತಿರ್ಗಂಚಿ ಮಾಡ್ತೀವಿ. ಮದುವೆ ಆದ ತಕ್ಷಣ ಗಂಟನ ಮನೆಗೆ ಹೋಗಿ ಹುಡುಗಿ ಕರ್ಕೊಂಡ್ಬರೋದು ಬೀಗ್ರೂಟ. ನಮ್ಮ ಕಡೆ ತಿರ್ಗಂಚಿ ಅಂತೀವಿ, ಬೀಗ್ರೂಟ ಈ ಕಡೆ. ಸೊ ಬೀಗ್ರೂಟ ಮಾಡ್ಬೇಕಾದ್ರೆ ನಾನು ಸ್ಕೂಲ್ಗೆ ಹೋಗಿದ್ದೀನಿ ಬೆಳಿಗ್ಗೆ ಎದ್ದು, ಅದನ್ನ ಕಟ್ ಮಾಡ್ಬಿಟ್ಟಿದ್ರು ಮುಂಡೆ ಮಕ್ಕಳು. ಸೊ ಬಂದೆ, ಸ್ಕೂಲಿಂದ ಬಂದ ತಕ್ಷಣ ಅದನ್ನ ಕಟ್ ಮಾಡ್ಬಿಟ್ಟು, ಗೊತ್ತಲ್ಲ, ಉಲ್ಟಾ ತಿರ್ಗಿಸ್ಬಿಟ್ಟು ಅದನ್ನ ಚರ್ಮ ಸುಲ್ಕೊಂಡು ಅಂತಿದ್ರು. ನನ್ನ ಅವತ್ತೇ ಬಿಟ್ಬಿಟ್ಟೆ ನಾನು ಇವಾಗ ನೆನ್ಸ್ಕೊಂತೀನಿ. ಈಗ ಇತ್ತೀಚೆಗೆ ನಾನು ಪ್ರೇಮಡ್ಡ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಬಿಟ್ಬಿಟ್ಟೆ ಸ್ಪೀಡ್ ತಿನ್ನೋದು. ಮುಂಚೆ ನೀವು 1 kg ಸ್ಪೀಡ್ ತಂದ್ರೆ ಯಾರಾದ್ರೂ ಬಂದ್ಗಿನ್ ಬಿಡ್ತಾರೆ ಅನ್ಬಿಟ್ಟು ನಾನು ಫಸ್ಟ್ ಹೇಳಿದ್ರೆ, ಎತ್ತಿಡ್ರಲ್ಲ, ಅದಕ್ಕೆ ಹನಿಕೆ ಎತ್ತಿಟ್ಕೊಂಡ್ರು ಅನ್ಸುತ್ತೆ. ಇಲ್ಲ ತಾಮರ್ಲಲ್ಲ ಅಂತ ಆ ಥರ ತಿಂತಾ ಇದ್ದೆ ನಾನು. ಇತ್ತೀಚೆಗೆ ಬಿಟ್ಬಿಟ್ಟೆ. ಸೋ ಸ್ವೀಟ್. ಈಗ ಒಂದೇ ಒಂದು ವರ್ಡ್ ಅಲ್ಲಿ ಉತ್ತರ ಕೊಡ್ಬೇಕು. ಇದನ್ನ ನೋಡಿದ ತಕ್ಷಣ ನಿಮ್ಗೆ ಜಿಲೇಬಿ ಸ್ವೀಟ್ ನೆನಪಾಯ್ತು ಅಥವಾ ಜಿಲೇಬಿ ಬಾಯಿ ಮಲ್ಲಿಕಾ ಶರವತ್ ನೆನಪಾದ್ರ? ಇಲ್ಲವಾ, ಮಲ್ಲಿಕಾ ಶರವತ್ ಸವಾಸ ಬೇಡ ಅಂತ ಕರೆಸಿ ಡಾನ್ಸ್ ಮಾಡ್ತಿದ್ದೀರಾ? ಅಯ್ಯೋ ಸಾಕಾಗಿದೆ, ಅವಳು ಕರೆಸ್ಬಿಟ್ಟು ಡ್ಯಾನ್ಸ್ ಮಾಡಿ ನನಗೆ. ಹೋಗ್ಲಿ, ಒಂದು ಪೀಸ್ ತಿನ್ಬಿಟ್ಟು ಜಿಲೇಬಿ. ತುಂಬಾ ಥ್ಯಾಂಕ್ಸ್. ರಿಯಲಿ ಲೈಕ್
ಥ್ಯಾಂಕ್ ಯು. ಓಕೆ, ಪ್ರೇಮ್ ಅವ್ರ ಜೊತೆ ಇನ್ನೂ ಬಹಳಷ್ಟು ಮಾತಾಡೋದಿದೆ. ಪ್ರೇಮ್ ಅವರು ಒಬ್ಬ ಗಾಯಕ, ನಾಯಕರಾಗಿ ಕೂಡ ಈಗ ಮಾಡ್ತಾ ಇದ್ದಾರೆ. ಆದರೆ ಪ್ರೇಮ್ ಅವರಲ್ಲಿ ಒಬ್ಬ ಅದ್ಭುತ ಸಾಹಿತಿ ಇದ್ದಾರೆ. ಅವರು ಬರೆದಿರುವಂತಹ ಹಾಡುಗಳನ್ನು ಕೇಳ್ತಿದ್ರೆ ನಿಜಕ್ಕೂ ಹೃದಯಕ್ಕೆ ತಟ್ಟುವಂತಹ ಸಾಹಿತ್ಯ. ಅಂಥ ಸಾಹಿತ್ಯ ಅವರಲ್ಲಿ ಹೇಗೆ ಹೊರಹೊಮ್ಮಿತ್ತು, ಆ ಹಾಡುಗಳ ಅನುಭವದ ಬಗ್ಗೆ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್. ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ